ಪಡಿತರ ವಿತರಕ ವಿಜಯಕುಮಾರ್ ಮೇಲೆ ಸುಳ್ಳು ಆರೋಪ, ಗ್ರಾಮಸ್ಥರ ಆಕ್ರೋಶ. ಅಫ್ಜಲಪುರ ಚೌಡಾಪುರ ಗ್ರಾಮದ ಪಡಿತರ ವಿತರಕ ವಿಜಯಕುಮಾರ್ ಅರಳಗುಂಡಿಗೆ ವಿರುದ್ಧ ಕೆಲವು ದುರ್ದೇಶಿ ವ್ಯಕ್ತಿಗಳು ಆಧಾರ ರಹಿತ ಸುಳ್ಳು ಆರೋಪಗಳನ್ನು ಮಾಡುತ್ತಿರುವುದರಿಂದ ಗ್ರಾಮಸ್ಥರಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಗ್ರಾಮಸ್ಥರ ಹೇಳಿಕೆಯ ಪ್ರಕಾರ ವಿಜಯಕುಮಾರ್ ಕಳೆದ 20 ವರ್ಷಗಳಿಂದ ಚೌಡಾಪುರ ಗ್ರಾಮದಲ್ಲಿ ಪಡಿತರ ವಿತರಣೆಯನ್ನ ಪ್ರಾಮಾಣಿಕವಾಗಿ ನಿರ್ವಹಿಸುತ್ತಿದ್ದಾರೆ. ಈ ಅವಧಿಯಲ್ಲಿ ಯಾವುದೇ ರೀತಿಯ ತೊಂದರೆಗಳು ಅಥವಾ ಮೋಸ ವಂಚನೆ ಪ್ರಕರಣಗಳು ನಡೆದಿಲ್ಲ. ಬಡ ಕುಟುಂಬಗಳಿಗೆ ನಿರಂತರವಾಗಿ ಅಗತ್ಯ ಪಡಿತರ ವಿತರಣೆ ಮಾಡುತ್ತಿದ್ದು, ಗ್ರಾಮಸ್ಥರಿಗೆ ಯಾವುದೇ ಅಸಮಾಧಾನ ಉಂಟಾಗದಂತೆ ಸೇವೆ ಸಲ್ಲಿಸುತ್ತಿದ್ದಾರೆ. ಆದಾಗ್ಯೂ ಕೆಲವು ಕಿಡಿಗೇಡಿಗಳು ವೈಯಕ್ತಿಕ ಸ್ವಾರ್ಥ ಮತ್ತು ದ್ವೇಷದ ಕಾರಣದಿಂದ ಸುಳ್ಳು ಆರೋಪಗಳನ್ನ ಮಾಡಿ ಪಡಿತರ ವಿತರಣೆಗೆ ಅಡ್ಡಿಪಡಿಸಲು ಪ್ರಯತ್ನಿಸುತ್ತಿದ್ದಾರೆ ಎಂದು ಗ್ರಾಮಸ್ಥರು ದೂರಿದ್ದಾರೆ. ಈ ಸಂಬಂಧ ಗ್ರಾಮಸ್ಥರು ಉಗ್ರ ಎಚ್ಚರಿಕೆ ನೀಡಿದ್ದು, ಪಡಿತರ ವಿತರಣೆಗೆ ಅಡ್ಡಿ ಉಂಟು ಮಾಡುವ ಯಾವುದೇ ರೀತಿಯ ಕೃತ್ಯಗಳು ಮುಂದುವರೆದರೆ ಗ್ರಾಮಸ್ಥರೆಲ್ಲರೂ ಒಗ್ಗೂಡಿಕೊಂಡು ಸೂಕ್ತ ಪ್ರತಿಕ್ರಿಯೆ ನೀಡುವುದಾಗಿ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಆನಂದ ವಾಡೇದ ಹಾಗೂ ಸೈಬಣ್ಣ ಜಮಾದಾರ್, ಚೌಡಾಪುರ ವಲಯದ ಕರವೇ ಅಧ್ಯಕ್ಷ ರಾಜ್ಕುಮಾರ್ ಜಮಾದಾರ್, ಶಿವು ಗಂಡೋಳಿ, ಸಚಿನ್ ಲಿಂಗಶೆಟ್ಟಿ, ಬಾಬು ಗಂಡೋಳಿ, ಸುಭಾಷ್ ಲಿಂಗಶೆಟ್ಟಿ, ಶಿವಲಿಂಗಪ್ಪ ಲಿಂಗಶೆಟ್ಟಿ, ಸಂತೋಷ ಶೇಂಡಗೆ, ರಾಜು ಭಜಂತ್ರಿ, ಸಂತೋಷ್ ಲಿಂಗಶೆಟ್ಟಿ, ಭೀಮಣ್ಣ ಸಪ್ಪಣಗೋಳ, ಶಿವಪುತ್ರ ಲಿಂಗಶೆಟ್ಟಿ, ಮಾಳಪ್ಪ ಪೂಜಾರಿ, ಭೀಮರಾಯ ಪೂಜಾರಿ, ಮಹಾಂತೇಶ್ ಪೂಜಾರಿ, ದತ್ತು ಸಿಂಗ್ ರಜಪೂತ್, ಗುರು ಸಪ್ಪನಗೋಳ, ಬಸವರಾಜ್ ಲಿಂಗಶೆಟ್ಟಿ, ನೀಲಕಂಠ ಪೂಜಾರಿ, ಫಕೀರಪ್ಪ ಅಣ್ಣು ಸಿಂಗ್ ರಜಪೂತ, ಸಂಗಣ್ಣ ಕುಂಬಾರ, ಮರೆಪ್ಪ ಸಂಗನಗೋಳ, ಶಂಕರ ಸಪ್ಪನಗೋಳ ಸೇರಿದಂತೆ ಅನೇಕ ಗ್ರಾಮಸ್ಥರು ಭಾಗವಹಿಸಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಒಂದು 70-80 ಜನ ಸೇರಿದಾರೆ. ಇಲ್ಲಿ ಎಲ್ಲ ರೇಷನ್ ಮನ್ಯಾಗ ಹೆಣ್ಮಕ್ಳು ಇದೆ, ನಮ್ಗೆ ಗೊತ್ತಿದ್ದಿರ್ತದ. ಮತ್ತೆ ಮನ್ಯಾಗ ಹೆಣ್ಮಕ್ಳಿಗೆ ಒಂದು ಬೇರೆ ಹೋಗಿ ಕೇಳಿದ್ರಿ, ನಿಮ್ದು ಏನದ ವ್ಯಕ್ತಿಗತ ನಿಮಗೆ ಬಿಟ್ಟು ವಿಷಯ ಅದು ತಂದು ರೇಷನ್ ಮೇಲೆ ಅದ್ರ ಮೇಲೆ ಕೆಲಸ ಆಗ್ಬಾರ್ದು. ಯಾಕಂದ್ರೆ ಊರ್ ಜನರು ಎಲ್ಲ ಈ ಹೆಣ್ಮಕ್ಳು ಎಷ್ಟು ರೇಷನ್ ತಂದಿರ್ತಾರೆ ನಮ್ಗೆ ಹೇಳಿರ್ತಾರೆ ಮನ್ಯಾಗ. ಈಗ ಮತ್ತೆ ಅವ್ರ ಮನೆಗೆ ಹೋಗೋದು ಕೇಳಕಂದ್ರೆ ಅದೇನು ಮತ್ತೆ ಎಲ್ಲ ಜನರು ಇರ್ತಾರೆ, ಎಲ್ಲ ರೇಷನ್ ತೊಗೊಂಡವ್ರು ಇದ್ದೀವಿ ನಾವು ಬಿ. ಸುಮ್ಮನೆ ಅದೆಲ್ಲ ವೈಯಕ್ತಿಕ ಮಾಡಕ್ ಹೋಗ್ಬಿಟ್ರೆ ಎಲ್ಲ ಗರೀಬಿ ಯಾರೋ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರ್ತಾವ. ಈ ನಿಮ್ಗೆ ಒಬ್ರಿಗೆ ಹ್ಯಾಂಗ್ ಕಮ್ ಸಿಗ್ತಾವ? ನೀವು ಅಲ್ಲೇ ಮಾಡ್ಬೇಕ್ರಿ, ಕಾಟ ಅಲ್ಲೇ ಮಾಡ್ಬೇಕು. ಭಕ್ಷಣ ಮಾಡೋದ, ಊರಾಗ ಮಾಡೋದು, ಮನೆ ಮಾಡೋದು, ಕಾಟವನ್ನ ಎದುರು ಮಾಡ್ಬೇಕು, ಅಲ್ಲೇ ಹಿಡಿಬೇಕು. ನೀವು ಕೇಳ್ಬೇಕು ರೇಷನ್ ಡೀಲರ್ಗ. ಅಲ್ಲಿ ಎತ್ಕೊಂಬಂದು ನೀವು ಬೇರೆ ಕಡೆ ಕಾಟ ಮಾಡ್ತೀರಪ್ಪ ಅಂದ್ರೆ ನಾವೇನು ವೈಯಕ್ತಿಕ ಮಾತಾಡ್ತಿಲ್ಲ ಅವ್ರದ್ದು. ನೀವು ಅಲ್ಲೇ ಕಾಟ ಮಾಡಬೇಕು. ಕಾಟ ಮಾಡಿ ನಾವು ನಿಮ್ಮ ಪರವಾಗಿ ಬರ್ತೀವಿ, ನಾವು ಕೇಳಕ. ಇಲ್ಲೇ ರೇಷನ್ ಡೀಲರ್ ಇದ್ದಾರೆ, ಅವರನ್ನೇ ಮಾತಾಡ್ಸೋಣ. ಇವತ್ತಿನ ದಿನ ಚೌಡಾಪುರದಲ್ಲಿ ಇಷ್ಟೊಂದು ಜನ ಸೇರೋ ಉದ್ದೇಶ ಏನಂದ್ರೆ, ವಿಜಯಕುಮಾರ್ ಅರಳಗುಂಡಿಗೆ ಗ್ರಾಮದ ಅನ್ನಭಾಗ್ಯ ಆಹಾರ ವಿತರಕರು ಅವ್ರೇನಪ್ಪಾ ಅಂತಂದ್ರೆ ಚೌಡಾಪುರದಲ್ಲಿ ಸುಮಾರು ವರ್ಷಗಳಿಂದ ತುಂಬಾ ನ್ಯಾಯಬೆಲವಾಗಿ ಪ್ರತಿಯೊಬ್ಬರಿಗೂ ಸಹಿತ ಸರಿಯಾದ ಸರ್ಕಾರ ಕೊಟ್ಟಿರ್ತಕ್ಕಂಥ ರಿಯಾಯಿತಿ ದರದಲ್ಲಿ ಯಾವುದೇ ಮೋಸ ಮಾಡದೆ ನಮ್ಮೆಲ್ಲರಿಗೂ ಅವರು ಅನ್ನಭಾಗ್ಯವನ್ನು ವಿತರಣೆ ಮಾಡಿದ್ದಾರೆ. ಅವರು ನಮ್ಮೆಲ್ಲಾ ಗ್ರಾಮಸ್ಥರೆಲ್ಲ ಸೇರೋ ಜನ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಯಾವುದೇ ಕಾರಣಕ್ಕೂ ನಾವು ಹೋದ್ರು ಸಹಿತ, ಮನೆಯಲ್ಲಿ ಯಾರೇ ಇದ್ರು ಸಹಿತ ಪ್ರತಿಯೊಬ್ಬರಿಗೂ ಸಹಿತ ಸರಿಯಾದ ಕ್ರಮದಲ್ಲಿ ಆಹಾರವನ್ನು ವಿತರಣೆ ಮಾಡಿ ಅವರು ನಮ್ಮ ಗ್ರಾಮದಲ್ಲಿ ಪ್ರತಿಯೊಬ್ಬರಿಗೂ ಸಹಿತ ಆಹಾರ ಭಾಗ್ಯ ವಿತರಣೆ ನೀಡಿದ್ದಾರೆ. ಹೀಗಾಗಿ ಅವರೇ ದೂರು ನೀಡಿದ್ದಾರೆ ಅಂತ ಕೇಳ್ಬಂತು. ಹೀಗಾಗಿ ನಾವೆಲ್ಲರೂ ಅವ್ರ ಪರವಾಗಿದ್ದು ಅವರು ಸರಿಯಾಗಿ ವಿತರಣೆ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಅವರೇ ಮುಂದುವರಿಬೇಕು ಅಂತ ನಾನು ಮಾತಾಡ್ತೀನಿ. ಸೇರಿದೆವು. ಬೇಕಾದ್ರೆ ಇಲ್ಲಿ ಎಲ್ಲ ಎಷ್ಟು ಜನ ನಿಂತಾರ, ಯಾರಿಗೆ ಬೇಕಾದ್ರೆ ಕೇಳ್ರಿ, ಯಾರಿಗೆ ಕಮ್ಮಿ ಕೊಟ್ರ ಕೇಳ್ರಿ. ಅವ್ರು ಆರೋಪ ಮಾಡ್ತಾರ, ಅವ್ರಿಗೆ ಬಿಟ್ಟು ಸರ್ ಆರೋಪ ಅಂದ್ರೆ ಅವ್ರಿಗೆ ಯಾವ ಡೀಲರ್ ಕಡೆ ಇಲ್ಲ. ನಮ್ಗೆ ಯಾವ ಡೀಲರ್ನು ಫೋನ್ ಹಚ್ಚಲ್ಲ, ಯಾರು ಇಲ್ಲ. ನಾವೆಲ್ಲ ಸಾರ್ವಜನಿಕರಾಗಿ ಎಲ್ಲ ಹ್ಯಾಂಗ್ ಬಂದಿವಿ, ನೀವು ಹೊಂಟಿದ್ ಗೊತ್ತಾಗಿ ನಾವೆಲ್ಲ ಜನ ಸೇರ್ಕೊಂಡು ನಿಮ್ಗೆ ಮಾತಾಡ್ಕೊಂಡು ಬಂದಿದ್ದೀವಿ ಅಷ್ಟೇ. ಅವರು ಸಭಾಪತಿ ಚಂದ್ರ ಕಾರ್ಡ್ ಇರೋದವ್ರಿಗೆ ಅಂದ್ರೂ ನಮ್ಮೂರಲ್ಲಿ ಹಳೆದವ್ರು ಬಂದು ಭಾಳ ಜನ ಇದ್ದಾರೆ ಊರಾಗ. ಅವ್ರಿಗೆ ಕಾರ್ಡ್ ಇಲ್ಲ ಅಂದ್ರೂ ರಾಸನ್ ಕೊಡ್ತಾ ಇದ್ದಾರೆ. 5 ಕಿಲೋ ಕೊಡ್ರಿ, 2 ಕಿಲೋ ಕೊಡ್ರಿ ಅದು ಕೊಡ್ತಾ ಇದ್ದಾರೆ ಸರ್. ಅಂತವ್ರಿಗೆ ಬದುಕ್ಸೋರು. ಈಗ ಕಾರ್ಡ್ ಇಲ್ಲಾರ್ದವ್ರಿಗೆ ಕೂಡ ನೆರವಾಗ್ತಾರಂತ ನೀವು ಹೇಳ್ತೀರಿ, ಕಾರ್ಡ್ ಇದ್ದವ್ರಿಗೆ 2-3 ಕಿಲೋ ಕಡಿಮೆ ಕೊಡ್ತಾರಂತ ಇವ್ರು ಹೇಳ್ತಿದಾರ. ಅದೇ ರೀ ಸರ್, ಇದು ಪ್ರಾಬ್ಲಮ್ ಯಾವ ಬಗೆಯಿರ್ಬೇಕು ಅನ್ನೋದ್ರ ಇದು ವಿಡಿಯೋ ಬಂದಿದ್ದು. ಇದು ಊರ್ ಪಬ್ಲಿಕ್ ಇಲ್ಲೇ ಇದಾರೆ ಸರ್. ಊರ್ ಗೌಡರ, ಕುಲಕರ್ಣಿಯವ್ರ, ರಾಜಕೀಯದವ್ರ ಎಲ್ಲರೂ ದೊಡ್ಡ ವಂಚಾರ ಊರ್ ಪ್ರಜೆಗಳು ಇಲ್ಲ ಸರ್. ಇದು ನಿವಾರಣೆ ಆಗ್ಬೇಕಾದ್ರ ಒಬ್ರಿಗೆ ಕಮ್ಮಿ ಕೊಟ್ರೆ ಒಬ್ರಿಗೆ ಕಮ್ಮಿ ಬೀಳ್ತಾರೆ. ಕಾಲಿದವ್ರು ಕೊಟ್ಟಾರ್ರಿ ನೋಡ್ರಿ, ಕಾಲು ಬೀಳ್ತೀನಿ ಕೊಡೋದು ಕೊಟ್ಟಾರ ಅವ್ರು. ಒಬ್ರಿಗೆ ಕಮ್ಮಿ ಬೀಳ್ತಾರೆ, ಅದೇ ಸಮಸ್ಯೆ. ಅಲ್ಲ, ಈ ಬೇರೆ ಕಡೆ ಮಾರ್ಚ ಅಂತ ಮಾರ್ದಾಗ ನಾವೇ ಹಿಡಿಸ್ತೇವ್ರಿ. ಮಾರ್ದಾಗ ನಾವೇ ಹಿಡಿಸ್ತೇವೆ ಸರ್. ನಾವೇ ಕಂಪ್ಲೇಂಟ್ ಕೊಡ್ತೀವಿ, ನಾವು ಹಿಡಿಸ್ತೇವಲ್ಲ. ರೋಡ್ ಗಂಟೆ ಹೋದ್ರೆ ನಾವೇ ಹಿಡಿಸ್ತೇವೆ. ಹೆಸರೇನು ತಮ್ಮದು? ಬಾಬು ಗಂಡು ಹೇಳ್ತೀವಿ ಸರ್.
ಗ್ರಾಮದ ಹಿತದೃಷ್ಟಿಯಿಂದ ಇಂತಹ ತಪ್ಪು ಮಾಹಿತಿ ಹರಡುವಿಕೆ ಮತ್ತು ಪಡಿತರ ವಿತರಣೆಗೆ ಅಡ್ಡಿಪಡಿಸುವ ಪ್ರಯತ್ನಗಳನ್ನು ತಕ್ಷಣ ನಿಲ್ಲಿಸಬೇಕಿತ್ತು ಗ್ರಾಮಸ್ಥರು ಒತ್ತಾಯಿಸಿದರು. ಅವರು ಸರ್ಕಾರದ ಅಧಿಕಾರಿಗಳ ಗಮನಕ್ಕೆ ಈ ವಿಚಾರವನ್ನ ತರಲು ಕೂಡ ಸಿದ್ಧರಾಗಿದ್ದಾರೆ. ವರದಿ ಇಮ್ರಾನ್ ಮನಿಯಾರ, ಅಫಜಲಪುರ. ವಿಜಯ್ ಕುಮಾರ್ ಸರ್, ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಿ ರೇಷನ್? 20 ವರ್ಷದಿಂದ ಕೆಲಸ ಮಾಡ್ತಿದ್ದೀರಿ ಸರ್. ಏನು ಸಮಸ್ಯೆಗಳು ಊರೆಲ್ಲ ಕೆಲವೊಬ್ಬರು ಸರಿಯಾಗಿ ಬರ್ತಾವಂತ ಹೇಳ್ತಿದ್ದಾರೆ, ಕೆಲವೊಬ್ಬರು ಇನ್ನೂ ಸರಿಯಾಗಿ ವಿತರಣೆ ಮಾಡ್ತಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ಇದು ಎಷ್ಟರ ಮಟ್ಟಿಗೆ ಸರಿ ತಪ್ಪು? 99 ಕಂಪ್ಲೀಟ್ ನಾನು ಎಲ್ಲರಿಗೆ ಕಂಪ್ಲೀಟ್ ಎಲ್ಲರೂ ಕೊಟ್ಟು ಬಿಡ್ತೀನಿ. ಎಲ್ಲರೂ ಪ್ರತಿಯೊಬ್ಬರು ಹೆಣ್ಮಕ್ಳಲ್ಲಿ ಎಲ್ಲರೂ ಹೋಯ್ತಾರೆ. ಎಲ್ಲ ಗ್ರಾಮಸ್ಥರು ಎಷ್ಟು ಮಂದಿ ಬಂದಾರೆ ಇಲ್ಲಿ ಪ್ರತಿಯೊಬ್ಬರು ಮನೆ ಎಲ್ಲ ಫ್ಯಾಮಿಲಿ ಮೆಟ್ರೋ ಹೊಸ ಮಂದಿ ಬಂದಾರೆ. ಹೊಸ ಮಂದಿ ಎಲ್ಲರೂ ನಮ್ಮ ಇಲ್ಲಿ ಬಂದ ನೋಡಿ ಅವ್ರು ಹೊಸ ಮಂದಿ ಜಮಾ ಆಗ್ಯಾರ. ಈ ಬಾರಿ ಎಷ್ಟೆಷ್ಟು ಕೆಜಿ ವಿತರಣೆ ಮಾಡಿದ್ದೀರಿ? 15 ಕೆಜಿ. 15 ಕೆಜಿ. ಅದಕ್ಕಿಂತ ಹಿಂದ್ಗಡೆ ಎಷ್ಟು ಮಾಡ್ತಿದ್ರು? 5 ಕೆಜಿ. 5 ಕೆಜಿ ಪ್ರತಿಯೊಬ್ಬ ಸದಸ್ಯರಿಗೆ 5 ಕೆಜಿ ಅಂತ ಮಾಡಿದ್ರೆ ಈ ಬಾರಿ 15 ಕೆಜಿ ಅಂತ ಇದು ಮಾಡಿದ್ದಾರೆ. ಕೆಲವೊಬ್ಬರು ನಮ್ಮ ಮೇಲೆ ಸುಳ್ಳು ಮಾಡ್ತಾರೆ. ಕಾರ್ಡ್ ಇಲ್ಲ ಅವ್ರಿಗೂ ರಸನ್ ಕೊಡ್ತಾರೆ. ಅಂದ್ರೆ ಕಾರ್ಡ್ ಇಲ್ಲದವ್ರಿಗೆ ಕೂಡ ನೆರವಾಗ್ತಾರ. ಕೊಟ್ಟಾರೆ ಕಾರ್ಡ್ ಇದ್ದವರು ಕೊಟ್ಟರು. ಈ ಕಳಸಂತೆಲ್ಲ ಮಾರಾಟ ಮಾಡ್ತೀರಂತ ಆರೋಪ ಇದೆಲ್ಲ ಇದೆ. ಕ್ರಮ ತಗೊಂತಾರೆ ಅವರಿಗೆ. ಸುಳ್ಳು ಆರೋಪ ಮಾಡಿ ನಮ್ಮ ಮೇಲೆ ಸುಳ್ಳು ಅಪರಾಧ ಮಾಡೋದು, ಸುಳ್ಳು ಹೇಳೋದು, ಏನೋ ಒಂದು ಬ್ಲ್ಯಾಕ್ ಮೇಲ್ ಮಾಡೋದು. ಒಟ್ಟು ಮೊಬೈಲ್ ಹಿಡ್ಕೊಂಡು ಬಂದು ಹಾಗೆ ಮಾಡ್ತಾರೆ, ಇದು ಮಾಡ್ತಾರೆ. ಅದು ಗೊತ್ತೂ ಆಗಲ್ಲ. ಬ್ಲ್ಯಾಕ್ ಮೇಲ್ ಮಾಡೋದು, ಫೋಟೋ ಹೊಡ್ಕೊಳ್ಳೋದು, ಯಾರಿಗೆ ಕೊಟ್ಟು ಬ್ಲ್ಯಾಕ್ ಮೇಲ್ ಮಾಡೋದು, ವಿನಾಕಾರಣ ತೊಂದರೆ ಕೊಡುವಂತ ಕೆಲಸ ಮಾಡ್ತಾರೆ. ಪದೇ 2 ತಿಂಗಳಿಗೆ 3 ತಿಂಗಳಿಗೆ ಬಂದು ಇದು ಮಾಡೋದು. ಈಗಂತಿಲ್ಲ, ಒಂದು ವರ್ಷ ಹಿಡ್ಕೊಂಡು ಇದು ಮಾಡೋದು. ಒಬ್ಬರಿಗೆ 20 ರೂಪಾಯಿ ತಗೋತೀರಿ? ಏನೋ ಒಂದು ರೂಪಾಯಿ ಕೇಳ್ರಿ. ಎಲ್ಲರೂ ಗ್ರಾಮಸ್ಥರು ಹೊಸ ಮಂದಿ ಇರೋರಿಗೆ ಎಲ್ಲರಿಗೆ 1 ರೂಪಾಯಿ 20 ರೂಪಾಯಿ ಕೇಳ್ರಿ. ಅಲ್ಲ, ನೀವು ಮೇಲಾಧಿಕಾರಿಗಳು ಕೊಂಡಕತ್ತರ ಅಂತ ಏನಾದ್ರು ಆಫೀಸರ್ ಇರ್ತಾವ? 2 ಸಲ ನಾವು ಊರು ಹೊತ್ತಿಂದ ಹೋಗ್ಬಾರ್ದಾರೆ. ಹಂಗೆ 1 ಸಲ 2 ಸಲ ನೋಡ್ಬೇಕು. ಆಮೇಲೆ ನಾವು ಮೇಲಾಧಿಕಾರಿಗಳು ಸ್ವಲ್ಪ ಗಮನಕ್ಕೆ ತರಬೇಕು ವಿಚಾರ ಅದ. ಊರಿನ ಮಂದಿಗೆಲ್ಲ ಒಂದು ಸಲ 2 ಸಲ ನೋಡ್ಬೇಕು. ಅಲ್ಲ ಇದು ಮಾಡಬಾರ್ದು. ಅಲ್ಲ, 100ಕ್ಕೆ 100 ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನು ತಾವು ಮಾಡಬೇಕು. ಕೆಲವೊಂದು ಏನೋ ತಪ್ಪುಗಳು ಆಗ್ತಾವ, ಆದ್ರೆ ಸರಿಪಡಿಸ್ತಕ್ಕಂಥ ಕೆಲಸವನ್ನು ತಾವು ಮಾಡಬೇಕು. ಯಾಕಂದ್ರೆ ಕೆಲವೊಂದಿಷ್ಟು ಜನ ಏನು ಹೇಳ್ತಿದ್ದಾರೆ ಅಂದ್ರೆ ಇಲ್ಲ ಕಡಿಮೆ ಕೊಡ್ಲಕತ್ತಾರಂತ ಆರೋಪಗಳು ಮಾಡಕತ್ತಾರ. ಸೊ ಅವ್ರು ಗ್ರಾಮಸ್ಥರು ನಾವು ಹೇಳಲ್ರಿ, ಊರಿನ ಜನನೇ ಹೇಳಿರ್ತಾರೆ. ನಾ ಏನೋ ಹೇಳಿಲ್ಲ, ಜನನೇ ಹೇಳ್ಕೊಳಕ್ ಆಯ್ತು. ಸರ್ ಬಾಬು ಗಂಡ್ರು ಅಂತ ಹೇಳಿ